ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹೋರಾಟ ಸಂವಿಧಾನಾತ್ಮಕ ಹೋರಾಟವನ್ನು ನಾವು ಒಟ್ಟುಗೂಡಿಸುವುದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ಬೆಳವಣಿಗೆ ಒಂದು ಬರ್ತೀವಿ ಇಂಥ ಪರಿಸ್ಥಿತಿ. ಆಮೇಲೆ ಮುಂದೇನಾದರೂ ಅವ್ರ ಹೋರಾಟ ಅವ್ರು ಬಂದು ಇಲ್ಲಿ ಕೋರ್ಟ್ ಸರ್ಕಲ್ ಬಂದ್ ಮಾಡ್ತೀನಿ, ಬಿಸ್ನೆಸ್ ಸರ್ಕಲ್ ಬಂದ್ ಮಾಡ್ತೀನಿ, ಗಲಾಟೆ ಮಾಡ್ತೀನಿ, ಪೋಸ್ಟರ್ ಹರಿತೀನಿ, ಬೆಂಕಿ ಹೇಳ್ತಾರೆ. ನಾಳೆಯಿಂದ ಅಧಿವೇಶನ ಬೇರೆ ಚಲ್ಲ. ಇವರು ತಮ್ಮ ಉದ್ಯೋಗಾಕಾಂಕ್ಷಿಗಳು ನ್ಯಾಯಯುತಗಳಿಗೆ ₹2.95 ಒಂದು ಬೆಳೆ ಅಂತೂ ನಮಗೆ ಕೈ ಕೊಟ್ಟಿದೆ ಸರ್. ಹಂಗಾಗಿ ನನಗೆ ಅವರು ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂತು, ನಾನು ಕೂಡ ನೋಡಿದೆ. ಆಮೇಲೆ ಬೇರೆ ಪೂಜೆ ಕೂಡ ಮಾಡಿದ್ದಾರೆ. ನನಗೆ ಒಂದು ಅವ್ರ ಕರ್ಸ್ಗೇಟ್ ಯಾರು ರಿಪೇರಿ ಮಾಡ್ತಾಯಿದ್ದಾರೆ ಅವರೆಲ್ಲರೂ ಕೂಡ ಯಾರಿಗೊಬ್ರು ಗುಜರಾತ್ ಅವ್ರಿಗೆ ಏನು ಟೆಂಡರ್ ಆಗಿದೆ. ನಮಗೆ ಅವ್ರು ಏನು ಹೇಳ್ತಾಯಿದ್ರು, ನಮಗೆ ಪೂರ್ಣ ಪ್ರಮಾಣದಲ್ಲಿ ಹಣ ಬಂದಿಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾಯಿದ್ದಾರೆ. ಹಂಗಾಗಿ ನಮಗೆ ಆಲ್ರೆಡಿ ಇಷ್ಟೊಂದು ದೊಡ್ಡ ನುಕ್ಸಾನ್ ಆದಂಥ ಟೈಮಲ್ಲಿ ಕೂಡ ಕಾವೇರಿ ಕಡೆ ಒಂದು ಸರಿ ಇಶ್ಯೂ ಆದಂಥ ಟೈಮಲ್ಲಿ ಇದೇ ರೀತಿ ಆದಂಥ ಟೈಮಲ್ಲಿ ಕಾವೇರಿ ನೀರು ಅವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟಕ್ಕೆ ರಿಪೇರಿ ಮಾಡಬೇಕಂದಂಥ ಸಂದರ್ಭದಲ್ಲಿ ಒಂದು ಎಕರೆಗೆ ಹತ್ತತ್ರ 25,000 50,000 ಪರಿಹಾರವನ್ನು ಕೊಟ್ಟಿದ್ದರು. ನಮಗೆ ಸರ್ಕಾರ ಕ್ರಸ್ಟ್ ಗೇಟ್ಗಳು ರಿಪೇರಿ ಮಾಡೋಕ್ಕೆ ರೊಕ್ಕ ಕೊಟ್ಟಿಲ್ಲ ಅಂದ್ರಿಗಿನ ನಮ್ಮ ರೈತರೆಲ್ಲರೂ ಕೂಡ ಕೇಳಿದ್ರು, ಒಂದು ಎಕರೆಗೆ 25,000 ಕೊಡ್ರಿ ಪರಿಹಾರನ ಅಂತ ತಿಳಿದ್ವಿ. ಈ ಸರ್ಕಾರ ಇವತ್ತು ಪರಿಹಾರನ ಕೊಡೋಂಥ ಸ್ಥಿತಿಯಲ್ಲಿ ಇಲ್ಲ, ನೀರು ಬಿಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಕ್ರಸ್ಟ್ ಗೇಟ್ಗಳಿಗೆ ಹಣ ಕೊಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಂಗಾಗಿ ಆಕಸ್ಮಿಕವಾಗಿ ಸರ್ಕಾರ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ನಾವು ಆಲ್ರೆಡಿ ಹೋರಾಟ ಅಂತೂ ನಾವು ಹೇಳಿದ ಪ್ರಕಾರ ಈ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ವಿ. ಅಖಂಡ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತಾಯಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಕೂಡ ಪಾರ್ಟಿ ಒಂದು ನಿರ್ಧಾರ ತಗೊಂತದೆ, ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಸೆಷನ್ದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಂತೂ ಕೂಡ ಮಾತಾಡಿದರೆ ಮೊದಲನೇ ಆದ್ಯತೆ ಕಾವೇರಿ ಇದು ತುಂಗಭದ್ರಾ ವಿಚಾರದಲ್ಲಿ ಗೇಟ್ ಕುಡಿಸೋಂಥ ವಿಚಾರದಲ್ಲಿ ಹೋರಾಟ ಮಾಡಬೇಕು. ಇಷ್ಟೊಂದು ದೊಡ್ಡ ನುಕ್ಸಾನಾಗಿದೆ, ಪರಿಹಾರವನ್ನು ಕೂಡ ಕೊಡಿಸ್ಬೇಕಂದ್ರೆ ರಾಮ್ಲು ಇದನ್ನು ಬಿಡೋ ಪ್ರಶ್ನೆನಿಲ್ಲ, ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ನಮಗೆ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ 19ನೇ ಗ್ರೇಟ್ ಕೊಚ್ಕೊಂಡೋಗಿದ್ದು ಬಿಕಾಸ್ ಆಫ್ ಚೈನ್ ಲಿಂಕ್ನಿಂದನೇ ಹರಿದಿರೋಕ್ಕೋಸ್ಕರವಾಗಿ ಅದು ಹೋಗಿದೆ ಅನ್ನೋಂಥದ್ದು. ಇವರು ಕನ್ನಾಯರ್ ವರದಿಯನ್ನು ಕೊಟ್ಟಿದ್ದಾರೆ, ಎಲ್ಲ ಗೇಟ್ಗಳು ಕೂಡ ದುರಸ್ತಿ ಬದಲಾವಣೆ ಮಾಡಬೇಕಾದ್ರೆ. ಕನ್ನಾಯರ್ ರಿಪೋರ್ಟ್ ಕೊಟ್ಟಂಥ ಟೈಮಲ್ಲಿ ಎಲ್ಲ ನೀರು ನಿಲ್ಲಿಸಬೇಕು, ಎಲ್ಲರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ಆ ಕ್ರಸ್ಟ್ ಗೇಟ್ ಜೊತೆಲಿ ಆ ಚೈನ್ಸ್ಗಳು ಕೂಡ ರಿಪೇರಿ ಆಗಬೇಕು, ಹೊಸ ಚೈನ್ ಆಗಬೇಕು. ಇಲ್ಲದ ಏನು ಸರಿ ಮಾಡಬೇಕು. ಇಲ್ಲದ್ರೆ ಏನಾಗುತ್ತೆ, ಮತ್ತು ಇವತ್ತು ಪ್ರಾಬ್ಲಮ್ ಆಗಿದ್ದು ಮುಂದೆ ಪ್ರಾಬ್ಲಮ್ ಆದರೆ ಕೂಡ ಆಗ್ಬೋದು. ಆಲ್ರೆಡಿ ಡಿಲೇಡ್ 15 ತಿಂಗಳು ತೊಗೊಂಬಿಟ್ಟಾರೆ, ಆಲ್ರೆಡಿ 17 ತಿಂಗಳು ಆಗ್ತಾಯಿದೆ. ನಮಗೆ ಪುನಃ ಮುಂದಕ್ಕೆ ಈ ನಮಗೆ ನುಕ್ಸಾನ್ ಆಗಿದೆ. ಮತ್ತು ಮಳೆ ಗಿಳೆ ಆದರೆ ನೀರು ಬಂದೇ ಬರುತ್ತೆ. ಇವತ್ತು ಮತ್ತೆ ಗೇಟ್ ರಿಪೇರಿ ಮಾಡಬೇಕಂದೇಳಿ 40 TMCಗೆ ನಿಲ್ಲಿಸ್ಯಾರ, ಎಲ್ಲ ಕೂಡ ನೀರು ಹರಿದು ಹೋಗ್ಬಿಟ್ಟವ. ಹಂಗಾಗಿ ನಮ್ಗೆ ಇಷ್ಟೊಂದು ದೊಡ್ಡ ನುಕ್ಸಾನ್ ಆಗುತ್ತೆ ಟೈಮಲ್ಲಿ ಮಾಡೋಂಗಿದ್ರೆ ಪರ್ಮನೆಂಟಾಗಿ ಸೋರ್ಸ್ ಮಾಡಿಕೊಡ್ಬೇಕನ್ನಂತ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೀನಿ. ಸರ್ಕಾರ ಏನು ದೊಡ್ಡ ಅಮೌಂಟನ್ನು ಸರ್ಕಾರ ಮನಸ್ಸು ಮಾಡಿದ್ರೆ ಏನು 100 ಕೋಟಿ 50 ಕೋಟಿಯನ್ನು ಕೊಡ್ಬೋದಾಯ್ತು, 56 ಕೋಟಿನೂ ಕೊಡೋಕ್ಕಾಗ್ತಾಯಿಲ್ಲ. ಅದ್ರಿಂದ ಇವತ್ತು ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಗೊತ್ತಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಹಾವೇರಿಂದ ಗದಗ ಹೊಂಟಿದ್ರಿ. ಹೌದ್ರಿ, ನೀವಿಲ್ರಿ ಹಾವೇರಿಂದ ಗದಗ ಮನೆಯವ್ರದ್ದು ಮನೆಗೆ ಹೋಗಿ ಬೆಟ್ಟಾಗಿ ನಾಳೆ ಇವತ್ತು ಎವಿಡೆನ್ಸ್ ಇತ್ತು ಬೆಳಗಾವದಾಗ, ಅವ್ರಿಗೆ ಬೆಟ್ಟಾಗಿ ಎವಿಡೆನ್ಸ್ ಹೋಗ್ಬೇಕು ಅಂತ ಹೊಂಟಲ್ರಿ. ನಾಳೆ ಎರಡು ಬಂದು ಕಂಟ್ರೋಲ್ ತಪ್ಪಿ ಡಿವೈಡರ್ ಬಿಡೋದು ಸ್ಫೋಟ ಆಗಿಬಿಟ್ಟತ್ರಿ.
ನಮ್ಮಳೆ ಹೋಗ್ಬಿಟ್ರಿ. ಅಂತ ಸಿಗಾಗಿಲ್ರಿ. ಕಿತ್ತೂರಿನಿಂದ ಸ್ಟಾರ್ಟ್ ಮಾಡಿ ಅಲ್ಲೇ ಕಿತ್ತೂರಿನಿಂದ ವಿಧಾನಸೌಧ ಸುವರ್ಣಸೌಧದೊಳಗೆ 15ನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ, 16ನೇ ತಾರೀಕು ತನಕ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ದಿನಾಂಕ ನಾಳೆಯಲ್ಲಿ 8ನೇ ತಾರೀಕಿಗೆ ನಾವು ಇದನ್ನು ಮಾಡ್ಬೇಕಂದಿದ್ವಿ ಪಾದಯಾತ್ರೆ. ಅವತ್ತು ಒಂದು ಸಂಚಾರಿ ವಾಹನ ಅಂದರೆ ಪ್ರಚಾರ ಸಂಚಾರಿ ವಾಹನಕ್ಕೆ ಚಾಲನೆ ಕೊಟ್ಟು ಅದರ ಮುಖಾಂತರ ನಾವು ಎಲ್ಲರಿಗೂ ಜನರಿಗೆ ನಮ್ಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ತಿಳುವಳಿಕೆ ಹೇಳ್ಕೋತ ಕಿತ್ತೂರು ತನಕ ತಲುಪಿದ ಮೇಲೆ 15ನೇ ತಾರೀಕು ಕಿತ್ತೂರಿಗೆ ತಲುಪ್ತೈತಿ. 15ನೇ ತಾರೀಕಿನಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ನಾವು ಯಾವುದಕ್ಕಾಗಿ ಇದನ್ನು ಮಾಡಾಕ್ತಿದ್ವಿ ಅಂದ್ರೆ ಹೋರಾಟ ಆಗಿರ್ಬೋದು ಅಥವಾ ಪಾದಯಾತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗ 7 ಜಿಲ್ಲೆಗೆ 371 ಕಲಂ ನೀಡಿಲ್ಲ. ಅವು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಕಾರವಾರ, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾವೇರಿ ಇವು ಜಿಲ್ಲೆಗಳಿಗೆ ಕೊಟ್ಟಿಲ್ಲ. ಯಾಕಂದರೆ ನಮ್ಮದು ಹಿಂದುಳಿದ ಪ್ರದೇಶ ಆಗಿದ್ದರಿಂದ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಅದರೊಳಗೆ ಈಗಿನ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಸೇರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟ ಮಾಡೋಕ್ಕಲ್ಲ ಇದರೊಳಗೆ ಒಡೆದು ಬಿಟ್ರು. ಅವರು 2 ನಮೂನಿ 2 ಮಾಡಿ ಅದಕ್ಕೆ ಯಾರ್ಯಾರು ಜಾಸ್ತಿ ಅದ್ರ ದೊಡ್ಡ ಲೀಡರ್ಗಳದಾರಲ್ಲ ಅವ್ರು 371 ತೊಗೊಂಡು ಕೂತರು. ಯಾಕೆ ನಮಗೆ ಕೊಡೋಕೆ ಏನಾಕತಿ, ನಮಗೆ ಕೊಡಲಿ ಅಂತೇಳಿ ನಮ್ಮ ಹಕ್ಕು ನಾವು ಮಾಡಾಕ್ತಿದ್ವು. ಈಗ ಭಾಳ ದಿನಗಳಿಂದ ನೆನಗುದಿಗೆ ಬಿದ್ದಿರುವ ಹೋರಾಟ, ಮಾದಾಯಿ ಹೋರಾಟ ಅಂತ ನೆನಗುದಿಗೆ ಬಿದ್ದೈತಿ. ಅದಕ್ಕೊಂದು ನ್ಯಾಯ ದೊರಕಿದ ದೃಷ್ಟಿಯಲ್ಲಿ ಕೃಷ್ಣ ಇವು ನಮ್ಮ ಬರ ಪೀಡಿತ ಹಾಗೂ ನೆರೆ ಪೀಡಿತ ನಮ್ಮದು ಉತ್ತರ ಕರ್ನಾಟಕ ಅಂದರೆ ಹೆಂಗೈತಿ, ಒಂದು ತುಸು ರಿವರ್ ಬೆಳ್ದೈತಿ, ಅಲ್ಲಿ ನೆರೆ ಬರ್ತೈತಿ, ಆದರೆ ಆಚೆ ಕಡೆ ಬರ ಐತಿ. ಹೀಗಾಗಿ ಎರಡೂ ನಮ್ಗೆ ಅನ್ವಯ ಆಗೋದ್ರಿಂದ ಎರಡಕ್ಕೂ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ನಮ್ಮದು ಹಕ್ಕೊತ್ತಾಯ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗಲು ಒಳ್ಳೆ ಕಾರ್ಖಾನೆ ಬೇಕು. ಈಗ ಇದ್ರಾಗ ಒಂದು ಕಾರ್ಖಾನೆ ಕೊಟ್ಟರಲ್ಲ ಗಾಜ್ ಮಾಡಿದ್ರು ಕೊಪ್ಪಳದಲ್ಲಿ, ಅಂಥವು ಬೇಡ, ಒಳ್ಳೆ ಕಾರ್ಖಾನೆ ಕೊಡ್ರಿ. IT BT ಆಗಲಿ ನಮ್ಮ ಕಲ್ತವ್ರಿಗೆ ಅಂಥವು ಕಾರ್ಖಾನೆ ನಮ್ಮಲ್ಲಿ ಸ್ಥಾಪನೆ ಆಗಬೇಕು. ಮತ್ತು ಸ್ವಂತ ಉದ್ಯೋಗ ಮಾಡೋಕ್ಕೆ ಪ್ರಧಾನಮಂತ್ರಿ MSME ಆಗಿರ್ಬೋದು, PMEGP, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇವೆಲ್ಲ ಹೆಸರಿಗೆ ಮಾತ್ರ ಅದಾವೆ. ನಮ್ಮಲ್ಲಿ ಯಾರಿಗೆ ನನಗೆ ಅನಿಸಿದ ಮಟ್ಟಿಗೆ 100ಕ್ಕೆ 1% ಜನರಿಗೆ ಅರ್ಥ ದೊರಕ್ಯಾವ. ನಮಗೂ ಅವು ಎಲ್ಲರಿಗೆ ಸಿಗಬೇಕು. ಅದರಿಂದ ನಮ್ಗೆ ಉದ್ಯೋಗದೊಳಗೆ ನಾವು ಎಲ್ಲರೂ ನಿರುದ್ಯೋಗ ಸಮಸ್ಯೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.